ಏಪ್ರಿಲ್ 9ರಂದು ದಿ ಫೈಲ್ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ತೆರೆದಿಟ್ಟಿತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿ ರಿಲೀಸ್ ಆದ ಹಣವನ್ನ ನೀಡೋದಕ್ಕೆ ಗುತ್ತಿಗೆದಾರರಿಗೆ ಮಧ್ಯವರ್ತಿಗಳು 13% ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಎಂದು ತಿಳಿದು ಬಂದಿತ್ತು. ಈ ಬಗ್ಗೆ ಸದ್ಯ ಬಿಜೆಪಿ ಜೆಡಿಎಸ್ ದಿ ಫೈಲ್ ವರದಿಯನ್ನ ಆಧರಿಸಿ ದಾಖಲೆಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿದೆ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಭ್ರಷ್ಟ ಕಮಿಷನ್ ಕಾಂಗ್ರೆಸ್ ಸರ್ಕಾರ ಗುತ್ತಿಗೆದಾರರ ರಕ್ತ ಹೀರ್ತಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1ರ ಅಡಿಯಲ್ಲಿ 3 ವರ್ಷಗಳ ಹಳೆಯ ಬಾಕಿ ಹಣದ ಪೈಕಿ 200 ಕೋಟಿ ಪಾವತಿಗೆ ಕಾಂಗ್ರೆಸ್ ಮಧ್ಯವರ್ತಿಗಳು ಗುತ್ತಿಗೆದಾರರಿಗೆ 13% ಕಮಿಷನ್ ಬೇಡಿಕೆ ಇಟ್ಟಿರುವುದು ನಾಚಿಕೆಗೇಡು. ಕಮಿಷನ್ ಕೊಡದಿದ್ರೆ ಬಿಲ್ ಇಲ್ಲ ಎನ್ನುವ ಅಲಿಖಿತ ನಿಯಮ ಜಾರಿಯಲ್ಲಿ ಇದೆಯೇ ಸಿದ್ದರಾಮಯ್ಯನವರೇ? ಈ ಬಗ್ಗೆ ಗುತ್ತಿಗೆದಾರರ ಸಂಘ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ಮತ್ತೊಂದೆಡೆ ಬಾಕಿ ಮೊತ್ತಕ್ಕಾಗಿ ನ್ಯಾಯಾಲಯದ ಕದ ತಟ್ಟಿರುವುದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಳವಾಗಿ ಬೇರೂರಿರುವ ಭ್ರಷ್ಟಾಚಾರಕ್ಕೆ ಸಾಕ್ಷಿ ಅಂತ ಜೆಡಿಎಸ್ ಟ್ವೀಟ್ ಮಾಡಿದ್ರೆ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬಾಕಿ ಉಳಿದಿರುವ ಹಳೆಯ ಬಿಲ್ಗಳು ಪಾವತಿಯಾಗಬೇಕು ಅಂದ್ರೆ ಸಚಿವ ಭೈರತಿ ಸುರೇಶ್ ಅವರು ನಿರ್ಮಿಸಿರುವ ಟೋಲ್ ಬೂತ್ನಲ್ಲಿ ಟೋಲ್ ಪಾವತಿಸಲೇಬೇಕು ಅಲ್ವಾ ಅಂತ ಕಾಂಗ್ರೆಸ್ ಸರ್ಕಾರವನ್ನ ಟ್ಯಾಗ್ ಮಾಡೋ ಮೂಲಕ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ. ಇನ್ನು ಈ ಯೋಜನೆ ಅಡಿಯಲ್ಲಿ ಬಾಕಿ ಇದ್ದ ಒಟ್ಟಾರೆ ಮೊತ್ತದ ಪೈಕಿ 200 ಕೋಟಿ ರೂಪಾಯಿಗಳನ್ನು 2026 ಮಾರ್ಚ್ 27ರಂದು ಸರ್ಕಾರ ಬಿಡುಗಡೆ ಮಾಡಿತ್ತು. ಈ ಹಣಕ್ಕೆ ಸದ್ಯ ಮಧ್ಯವರ್ತಿಗಳು ಕಮಿಷನ್ಗಾಗಿ ಗುತ್ತಿಗೆದಾರರಿಂದ ಬೇಡಿಕೆಯನ್ನು ಇಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026 ಏಪ್ರಿಲ್ 1ರಂದು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘವು ಸಚಿವ ಭೈರತಿ ಸುರೇಶ್ ಅವರಿಗೆ ಪತ್ರ ಬರೆದಿದ್ರು. ಈ ಬಗ್ಗೆ ದಿ ಫೈಲ್ ಯೋಜನೆ ಅಡಿ ಎಷ್ಟು ಹಣ ಬಿಡುಗಡೆ ಮಾಡಿದೆ ಅನ್ನೋದರ ಬಗ್ಗೆಯೂ ದಾಖಲೆ ಸಮೇತ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ಇನ್ನು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯು 2019-20ರಲ್ಲಿ ಅನುಷ್ಠಾನಗೊಳ್ಳುತ್ತೆ. ಈ ಯೋಜನೆಗಾಗಿ 1325 ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ಮೀಸಲಿರಿಸಿದೆ. ರಾಜ್ಯದ ಮೈಸೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ವಿಜಯಪುರ, ತುಮಕೂರು ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆಗಳಲ್ಲಿ 2019-20ರಿಂದ 22-23ರವರೆಗೆ ಒಟ್ಟು 4 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಂಡಿದೆ. ಈ ಯೋಜನೆಯನ್ನ 50% ರಾಜ್ಯ ಸರ್ಕಾರ ಅನುದಾನ ಮತ್ತು ಉಳಿದ 50% ಮೊತ್ತವನ್ನ ಕೆಯುಐಡಿಎಫ್ಸಿ ಕ್ರೋಢೀಕರಿಸಿದಂತಹ ನಿಧಿ ಸಂಸ್ಥೆ ಮೂಲಕ ಸಾಲವನ್ನ ಪಡೆದು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಆದೇಶಿಸಿತ್ತು. 10 ಮಹಾನಗರ ಪಾಲಿಕೆಗಳಿಗೆ ಅನುಮೋದಿಸಿದ್ದ 1325 ಕೋಟಿ ರೂಪಾಯಿಗಳ ಪೈಕಿ 50% ಅನುದಾನದ ಮೊತ್ತವಾದ 662.5 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿದೆ. ಉಳಿದ 50% ಸಾಲದ ಮೊತ್ತವನ್ನ 662.5 ಕೋಟಿ ರೂಪಾಯಿಗಳನ್ನ ಆರ್ಬಿಐ ಮಾರ್ಗಸೂಚಿಯಂತೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೆಯುಐಡಿಎಫ್ಸಿ ಹೇಳಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಮೂಲದ ಅನ್ವರ್ ಸಾದತ್ ಅನ್ನುವಂಥ ವ್ಯಕ್ತಿ ಹೇಗೆ ಕೋರ್ಟ್ ಮೆಟ್ಟಿಲತ್ತಿದ್ರು, ಮಂಗಳೂರು ಮಹಾನಗರ ಪಾಲಿಕೆ ತಮಗೆ ಬರಬೇಕಾದಂತಹ ಹಣವನ್ನ ಯಾಕೆ ನೀಡ್ತಾ ಇಲ್ಲ ಅಂತ ಹೇಳಿ ಖುದ್ದು ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೂ ಕೂಡ ಪತ್ರ ಬರೆದಿದ್ದರ ಬಗ್ಗೆ ದಿ ಫೈಲ್ ವಿಸ್ತೃತ ವರದಿಯನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ತೆರೆದಿಟ್ಟಿತ್ತು. ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಪೋಸ್ಟರ್ಗಳನ್ನು ಹಾಕಿದ್ವಿ, ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ವಿ. ಸದ್ಯ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಬಿಜೆಪಿ ಜೆಡಿಎಸ್ ತರಾಟೆಗೆ ತೆಗೆದುಕೊಂಡಿದೆ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ,
ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.